ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ವ್ಯಕ್ತಿ, ನೀವು ಯಾರನ್ನು ಇಷ್ಟಪಡ್ತಿದ್ದೀರಾ, ಆ ವ್ಯಕ್ತಿಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗನ್ನು ನೋಡೋಣ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೆಂಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಪರ್ಸ್ನಲಾಗಿ ಯಾರಿಗೆ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲಿ, ಹಾಗೆ ಪಾಸಿಟಿವಿಂದ ನಿಮ್ಮ ಲೈಫಲ್ಲಿ ಎಫರ್ಟ್ಲೆಸ್ ಆಗಿ ನೀವು ಅಂದ್ಕೊಂಡಿರೋದನ್ನು ಸಾಧಿಸಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಈ ಒಂದು ರೀಡಿಂಗ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರಿಗೆ, ಓಕೆ, ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೂ ಕೂಡ, ಸಪ್ರೆಷನಲ್ಲಿರ್ತೀರ ಅವರಿಗೂ ಆಗಿರುತ್ತೆ ಈ ಒಂದು ರೀಡಿಂಗ್. ನೋ ಕಾಂಟ್ಯಾಕ್ಟ್, ಬ್ರೇಕಪ್ ಸಿಚುವೇಷನಲ್ಲಿರೋರಿಗೆ, ನಿಮ್ಮ ಪರ್ಸನ್ನಿಂದ ನಿಮಗೆ ಒಂದು ಕಮಿಟ್ಮೆಂಟ್ ಸಿಗತ್ತಾ ಅಂಥೇಳಿ ಚೆಕ್ ಮಾಡೋಣ. ಓಕೆ, ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವರ ಫೋಟೋ ಇದ್ದರೆ ನೋಡಿ. ಹಾಗೆ ಈ ಒಂದು ಫ್ಲೇಮ್ ನೋಡ್ತಾ ನೀವು ಯಾರ ಬಗ್ಗೆ ರೀಡಿಂಗ್ ನೋಡ್ತಿದ್ದೀರಾ ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಓಕೆ, ಆ ವ್ಯಕ್ತಿಗೆ ಈ ಕ್ಷಣ ಅವ್ರ ಮೈಂಡಲ್ಲಿ ಬರ್ತಾ ಇರುವಂಥದ್ದು, ನಿಮ್ಮನ್ನು ಬಿಟ್ಕೊಡ್ಬಾರ್ದಾಗಿತ್ತು, ನಿಮ್ಮನ್ನು ನಾನು ಮಿಸ್ ಮಾಡ್ಕೊಳ್ಬಾರ್ದಾಗಿತ್ತು ನನ್ನ ಲೈಫಿಂದ ಅಂಥೇಳಿ. ಓಕೆ, ಸೊ ಇಲ್ಲಿ ನೀವು ಸಪ್ರೇಷನಲ್ಲಿರ್ಬೋದು ಇಬ್ಬರು ಕೂಡ. ಸೊ ಈಗ ಆ ವ್ಯಕ್ತಿಗೆ ಫೀಲ್ ಆಗ್ತಿದೆ ನಿಮ್ಮನ್ನು ಬಿಟ್ಕೊಟ್ಟು ತಪ್ಪು ನಿರ್ಧಾರನ ತಗೊಂಡಿದ್ದೀನಿ ಅನ್ನೋವಂಥದ್ದು. ಓಕೆ, ಟ್ರೈ ಮಾಡ್ತಿದ್ದಾರೆ ಅವರು ಮತ್ತೆ ನಿಮ್ಮನ್ನು ಭೇಟಿ ಮಾಡಲಿಕ್ಕಿರ್ಬೋದು ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕಿರ್ಬೋದು. ಓಕೆನಾ, ಅವರಿಗೆ ಪ್ರತಿ ಕ್ಷಣ ನಿಮ್ಮ ನೆನಪು ಕಾಡ್ತಾನೆ ಇದೆ. ಓಕೆ, ಇಲ್ಲಿ ಸಾರಿ ಕೇಳ್ತಿದ್ದಾರೆ ನಿಮಗೆ. ಅವರಿಂದ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ನಿಮಗೆ ತಪ್ಪು ಮಾಡಿರ್ಬೋದು, ಕ್ಷಮಿಸು ಅಥವಾ ಸಾರಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಇಲ್ಲಿ ತುಂಬ ಸಲ ನೀವು ಅವ್ರ ಹತ್ರ ಕೇಳಿದ್ದೀರಾ ಮ್ಯಾರೇಜ್ ಕಮಿಟ್ಮೆಂಟ್ ಇರ್ಬೋದು ಅಥವಾ ಎಂಗೇಜ್ಮೆಂಟಿಗಿರ್ಬೋದು ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಏನು ಹೇಳ್ಬೋದು ಒಂದು ಸಕ್ಸಸ್ಫುಲ್ ಮಾಡ್ಕೊಳ್ಬೇಕು, ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಒಂದು ಡಿಸಿಷನ್ನ ತೊಗೊಳ್ಬೇಕಂತ ಅವ್ರ ಹತ್ರ ತುಂಬ ಸಲ ನೀವು ಕೇಳಿದ್ದೀರಾ. ಬಟ್ ಇಲ್ಲಿ ಆ ವ್ಯಕ್ತಿ ನಿಮಗೆ ಕ್ಲಾರಿಟಿಯಾಗಿ ನಿಮಗೆ ಒಂದು ಅವರ ನಿರ್ಧಾರವನ್ನು ಹೇಳ್ತಾ ಇಲ್ಲ. ಓಕೆ, ಅವರ ನಿರ್ಧಾರದಲ್ಲಿ ಕ್ಲಾರಿಟಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಒಂದು ಸಲ ನೀವು ಬೇಕು ಅಂತ ಹೇಳುವಂಥದ್ದು, ಒಂದು ಸಲ ನೀವು ಬೇಡ ಅಂತ ಹೇಳುವಂಥದ್ದು. ಇಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸಿಗೆ ತುಂಬಾ ಬೆಲೆ ಕೊಡುವಂಥ ವ್ಯಕ್ತಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ ಅದನ್ನು ಕೇಳುವಂಥ ವ್ಯಕ್ತಿ ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆನಾ, ಸೊ ಹಾಗಾಗಿ ಅವರು ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಒಪ್ಪೋದಿಲ್ವೇನೋ ಅನ್ನುವಂಥದ್ದು ಅವರಿಗೊಂದು ಭಯ ಇದೆ. ಈ ಪ್ರೀತಿಯಲ್ಲಿ ನಿರಾಕರಿಸ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರಿಗಿಷ್ಟ ಆಗದೇ ಇದ್ದರೆ ಅನ್ನುವಂಥ ಭಯ ಇಲ್ಲಿ ಕಾಡ್ತಾ ಇದೆ. ಓಕೆ, ಇಲ್ಲಿ ಅವರಿಗೆ ಜವಾಬ್ದಾರಿಗಳು ಕೂಡ ಇರಬಹುದು, ಮನೆಯ ಹಿರಿಯ ವ್ಯಕ್ತಿ ಅವರೇ ಆಗಿರ್ಬೋದು ಅಥವಾ ಇಡೀ ಫ್ಯಾಮಿಲಿ ಮೆಂಬರ್ಸ್ನ ಅವರು ನಿಭಾಯಿಸ್ಕೊಂಡು ಅಥವಾ ಬ್ಯಾಲೆನ್ಸ್ ಮಾಡುವಂಥ ವ್ಯಕ್ತಿ ಅವರೇ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಜವಾಬ್ದಾರಿಗಳು ತುಂಬಾ ಇದೆ ಅವರಿಗೆ ಲೈಫಲ್ಲಿ. ಅವರು ಫ್ಯಾಮಿಲಿ ಮೆಂಬರ್ಸನ್ನು ಅಷ್ಟು ಈಸಿಯಾಗಿ ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರಿಗೆ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡುವಾಗ ತುಂಬ ಯೋಚನೆ ಮಾಡ್ತಿದ್ದಾರೆ, ತುಂಬ ಥಿಂಕ್ ಮಾಡ್ತಿದ್ದಾರೆ. ಓಕೆ, ನೀವಿಲ್ಲಿ ಅವರಿಗೆ ತುಂಬಾ ಫೋರ್ಸ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಎಸ್, ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ ಇವಾಗ.
ಓಕೆ, ನೀವಂದರೆ ತುಂಬಾ ಇಷ್ಟ ಅವರಿಗೆ. ನಿಮ್ಮ ನೆನಪು ಆದಾಗಲೆಲ್ಲ ಅವರಿಗೆ ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಇರ್ಬೋದು, ಅಥವಾ ಒಂದು ಹ್ಯಾಪಿ ಮೂಮೆಂಟ್ ಇರ್ಬೋದು. ಅವರಿಗೊಂದು ಮುಖದಲ್ಲಿ ಸ್ಮೈಲ್ ಬರುತ್ತೆ, ತುಂಬಾ ಖುಷಿ ಪಡ್ತಾರೆ ನಿಮ್ಮ ನೆನಪಾದಾಗಲೆಲ್ಲ ಅವರಿಗೆ. ಓಕೆ, ತುಂಬಾ ಪಾಸಿಟಿವ್ ವ್ಯಕ್ತಿ ಅಂತ ಕಾಣಿಸ್ತೆ ಇಲ್ಲಿ. ಓಕೆನಾ, ಅವ್ರು ಯಾವ ಒಂದು ಏನು ಹೇಳ್ಬೋದು, ಕೆಲಸಕ್ಕೂ ಹಿಂಜರಿಯುವಂಥ ವ್ಯಕ್ತಿ ಅಲ್ಲ. ಏನಿದ್ರು ಅವರು ಯಾವ ಕೆಲಸ ಆದರೂ ಅವ್ರು ಮಾಡಲಿಕ್ಕೆ ತಯಾರಿರುವಂಥ ವ್ಯಕ್ತಿ. ಓಕೆ, ತುಂಬ ಅಗ್ರೆಸಿವ್ ಮೈಂಡ್ ಅಂತ ಕಾಣಿಸುತ್ತೆ, ತುಂಬ ಕೋಪ ಜಾಸ್ತಿ. ಏನಾದರೂ ಕೆಲಸ ಪ್ರಾರಂಭಿಸಿದರೆ ಅದನ್ನು ಮುಗಿಸೋವರೆಗೂ ಬಿಡದೇ ಇರೋವಂಥ ಹಠಮಾರಿ ವ್ಯಕ್ತಿ ಅಂತಲೇ ಹೇಳ್ಬೋದು. ಓಕೆನಾ, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕೂಡ ಇರ್ಬೋದು ಈ ಥರ. ಇಲ್ಲಿ ಇಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಹಾಗೆ ನಿಮ್ಮ ಪರ್ಸನ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ ಇಲ್ಲಿ. ಸೊ ಇಲ್ಲಿ ತುಂಬ ಟ್ರೈ ಮಾಡ್ತಿದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ, ಬೇರೆಯವರ ನಂಬರಿಂದ ಇರ್ಬೋದು, ಅಥವಾ ಅವ್ರ ಜೊತೆ ಮಾತಾಡಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ದೀರಾ, ಬಟ್ ಇಲ್ಲಿ ಆಗ್ತಾ ಇಲ್ಲ. ಓಕೆ, ಇಲ್ಲಿ ನೆಕ್ಸ್ಟ್ ವೀಕ್ ಅಥವಾ ಈ ಒಂದು ವಾರದಲ್ಲಿ, ಅಂದರೆ ಈಗ ಒಂದು ಸ್ಯಾಟರ್ಡೆ, ಸೊ ಈ ವಾರದಲ್ಲಿ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡಿ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂಥದ್ದು, ಅಥವಾ ಬೇರೆಯವರ ಒಂದು ನಂಬರಿಂದ ಆದ್ರೂ ನಿಮ್ಮ ಜೊತೆ ಅವರು ಮಾತಾಡುವಂಥದ್ದು, ಕಾಂಟ್ಯಾಕ್ಟ್ ನಂಬರಿಂದ. ಅಥವಾ ನಿಮ್ಮ ಜೊತೆ ಅವರು ಟೋಟಲಿ ಈ ಒಂದು ವೀಕಲ್ಲಿ ಜಗಳ ಮಾಡ್ಕೊಂಡಾದ್ರೂ ನಿಮ್ಮ ಜೊತೆ ಮಾತಾಡುವಂಥದ್ದು ಆಗುವಂಥ ಚಾನ್ಸಸ್ ಇದೆ ಇಲ್ಲಿ. ಓಕೆ, ಎಸ್, ರೆಸ್ಪಾನ್ಸಿಬಿಲಿಟಿ ತುಂಬಾ ಇದೆ. ಜವಾಬ್ದಾರಿಗಳನ್ನೆಲ್ಲ ಅವರು ಮುಗಿಸ್ಕೊಳ್ಳೋವರೆಗೂ, ಅಥವಾ ಇಲ್ಲಿ ಸಮಥಿಂಗ್ ಅವರ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಓಕೆನಾ, ಅವರ ಒಂದು ಮ್ಯಾರೇಜ್ ಆಗೋವರೆಗೂ ನಿನಗೆ ನಾನು ಕಮಿಟ್ಮೆಂಟ್ನ ಕೊಡಲ್ಲ ಅನ್ನುವಂಥದ್ದು ಇಲ್ಲಿ ಹೇಳಿರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಕೆಲವೊಬ್ಬರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸೀರಿಯಸ್ನೆಸ್ ಇಲ್ಲ, ತುಂಬ ಹುಡುಗಾಟಿಕೆ ಮಾಡಿಕೊಂಡು ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಪ್ರೀತಿ ಇದ್ದರೂ ಕೂಡ ಇಲ್ಲ ಅಂಥೇಳಿ ನಿಮ್ಮ ಹತ್ರ ಅವರು ಸುಳ್ಳು ಹೇಳ್ತಾ ಇರುವಂಥದ್ದು. ಓಕೆ, ಈಗ ನೀವು ಜಸ್ಟು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ರೀಸೆಂಟಾಗಿ ನೀವಿಬ್ಬರು ಈಗ ಕಮಿಟ್ಮೆಂಟ್ ಅನ್ನೋದಕ್ಕಿಂತ ಈ ಒಂದು ಫೀಲಿಂಗ್ಸ್ನ ಏನು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು. ಓಕೆ, ಇಲ್ಲಿ ತುಂಬ ದಿನಗಳಾಗಿರ್ಬೋದು ನೀವಿಬ್ಬರು ಕಾಂಟ್ಯಾಕ್ಟ್ ಮಾಡ್ದೇನೆ ಅಥವಾ ಮಾತಾಡ್ದೇನೆ ಸಪ್ರೇಷನಲ್ಲಿದ್ದೀರಾ. ಇಬ್ಬರು ಕೂಡ ಹರ್ಟ್ ಆಗಿದ್ದೀರಾ. ಓಕೆ, ಏನೋ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪವನ್ನು ಮಾಡ್ಕೊಂಡಿದ್ದೀರಾ. ನಿಮಗೆ ಅವ್ರ ಮೇಲೆ ಹರ್ಟ್ ಆಗಿದೆ, ಅವರು ನಿಮ್ಮ ಮೇಲೆ ಹರ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ಬರು ನಿಮ್ಮ ಪರ್ಸನಿಗೆ ನೀವು ಇಷ್ಟಪಡ್ತಿರೋಂಥ ವಿಷಯ ಗೊತ್ತಿಲ್ಲ, ನೀವಿಲ್ಲಿ ತುಂಬಾ ಅವ್ರನ್ನ ಹಚ್ಕೊಂಡಿದ್ದೀರಾ, ತುಂಬಾ ಅವ್ರನ್ನ ಏನು ಅವ್ರ ಮೇಲೆ ಫೀಲಿಂಗ್ಸ್ನ ಇಟ್ಕೊಂಡಿದ್ದೀರಾ, ಅಥವಾ ಅವ್ರ ಮೇಲೆ ತುಂಬಾ ಇಮ್ಯಾಜಿನೇಷನ್ ಇರ್ಬೋದು, ನಿರೀಕ್ಷೆಗಳಿರ್ಬೋದು. ಓಕೆನಾ, ಬಟ್ ಇಲ್ಲಿ ಆ ವ್ಯಕ್ತಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ ಇಲ್ಲ. ಸೊ ಕಮಿಟ್ಮೆಂಟ್ ಕೊಡ್ತಾರಾ ಅವ್ರು ನಿಮಗೆ ಅಂತ ಹೇಳಿದರೆ ನೋ. ಯಾಕೆ ಹೇಳಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ ಇಲ್ಲ, ಜಸ್ಟ್ ಫ್ರೆಂಡ್ ಅಂತ ಹೇಳಿ ಅಥವಾ ಒಂದು ಪರಿಚಯದ ವ್ಯಕ್ತಿ ಅಂತೇಳಿ ನಿಮ್ಮ ಜೊತೆ ಅವರು ಮಾತಾಡ್ತಿದ್ದಾರೆ. ಓಕೆನಾ, ಸೊ ನೀವಿಲ್ಲಿ ಅವರನ್ನು ತುಂಬಾ ಹಚ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ.
ಓಕೆ, ಇಲ್ಲಿ ಕೆ ಲೆಟರ್, ಎನ್ ಲೆಟರ್, ಜಿ, ಟಿ, ವೈ, ಹೆಚ್, ಎನ್, ಓಕೆ, ಡಿ, ಆರ್, ಎಸ್, ಐ ಲೆಟರ್ ಪ್ರೆಸೆನ್ಸ್ ಇದೆ. ಓಕೆ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮ್ಮ ಮ್ಯಾರೇಜ್ ಡೇಟ್ ಇರ್ಬೋದು. ಓಕೆ, 5, 15, 4, 6, 8, 18, 22, 31st, 29, 14. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಮ್ಯಾರೇಜ್ ಕಮಿಟ್ಮೆಂಟನ್ನು ಕೊಡಬೇಕು ಅಂದಾಗಲೆಲ್ಲ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಓಕೆ, ಇಲ್ಲಿ ತುಂಬ ಸಲ ಟ್ರೈ ಮಾಡಿದರೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಅಥವಾ ಸಮಥಿಂಗ್ ನಿಮಗೊಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಹೇಳಿದಾಗೆಲ್ಲ ಅವರಿಗೆ ಪ್ರಾಬ್ಲಮ್ಸ್ ಆಗ್ತಿದೆ. ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಥವಾ ಏನೋ ಒಂದು ರೀಸನ್ ಹೇಳಿ ಅದರಿಂದ ತಪ್ಪಿಸ್ಕೊಳ್ತಾ ಇರೋವಂಥದ್ದು. ಓಕೆನಾ, ಕೆಲವೊಬ್ರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸು ಇದೆ. ಎಕ್ಸ್ ಲವರ್ ಕೂಡ ಇದ್ದಾರೆ, ಅವರನ್ನು ಬಿಡಲಿಕ್ಕಾಗ್ತಿಲ್ಲ, ನಿಮ್ಮನ್ನು ಅವರು ಮ್ಯಾನೇಜ್ ಮಾಡಲಿಕ್ಕಾಗ್ತಿಲ್ಲ. ಎಲ್ಲದನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವರಿಗೆ ಏನು ಪ್ರಪೋಸಲ್ಸ್ನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮನ್ನು ಇಷ್ಟಪಡ್ತಿರೋದನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಳ್ಕೊಳ್ಲಿಕ್ಕೆ ತುಂಬಾ ಅವರು ಕಷ್ಟಪಡ್ತಿದ್ದಾರೆ, ಭಯ ಪಡ್ತಿದ್ದಾರೆ, ಹಿಂಜರಿತಿದ್ದಾರೆ. ಓಕೆನಾ, ಇಲ್ಲಿ ಫ್ಯಾಮಿಲಿಗೆ ತುಂಬ ಹೆದರುತ್ತಾರೆ ಅಂತ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್. ಓಕೆ, ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ. ಓಕೆ, ಅವರಿಗೂ ಮನಸ್ಸಲ್ಲಿ ಆಸೆ ಇದೆ, ಈ ಒಂದು ವ್ಯಕ್ತಿನ ಮದುವೆ ಆಗಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು. ಓಕೆನಾ, ಸೊ ಬಟ್ ಇಲ್ಲಿ ಅವ್ರಿಗೇನೋ ಒಂದು ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇರಬಹುದು. ಓಕೆ, ಫ್ಯಾಮಿಲಿ ಇಶ್ಯೂಸ್ ಕೂಡ ಕಾಣಿಸ್ತಿದೆ. ಇಲ್ಲಿ ಆಲ್ರೆಡಿ ಮ್ಯಾರೇಜ್ ಫಿಕ್ಸ್ ಆಗಿ ಅಥವಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿರುವಂಥದ್ದು ಎಲ್ಲ ಫಿಕ್ಸ್ ಆಗಿದೆ. ಏನು ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಆಗಿದೆ, ನೆಕ್ಸ್ಟ್ ಇನ್ನು ಮ್ಯಾರೇಜ್ ಡೇಟ್ ಫಿಕ್ಸ್ ಮಾಡಬೇಕು ಅನ್ನೋವಂಥ ಟೈಮಲ್ಲಿ ಸಮಥಿಂಗ್ ಏನೋ ನಿಮ್ಮಿಬ್ಬರ ಮಧ್ಯ ಇಶ್ಯೂಸ್ ಆಗಿ ಇಲ್ಲಿ ಕ್ಯಾನ್ಸಲ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರು ಥರ್ಡ್ ಪಾರ್ಟಿ ಎಂಟ್ರಿನೂ ಆಗಿರ್ಬೋದು ಅಂತ ಕಾಣಿಸ್ತಾ ಇದೆ. ಅಥವಾ ನಿಮ್ಮ ಬಗ್ಗೆ ಅಥವಾ ಆ ಪರ್ಸನ್ ಬಗ್ಗೆ ನಿಮ್ಮ ಹತ್ರ ನೆಗೆಟಿವ್ ಆಗಿ ಹೇಳಿ ದೂರ ಮಾಡಿರೋವಂಥದ್ದು ಅಥವಾ ಕ್ಯಾನ್ಸಲ್ ಮಾಡಿಸಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ತುಂಬಾ ಎನರ್ಜಿ ಲೋ ಕಾಣಿಸ್ತಾ ಇದೆ. ಓಕೆನಾ, ನಿಮ್ಮ ಎನರ್ಜೀಸ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು. ಇಲ್ಲಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ತುಂಬಾ ಲೋ ಫೀಲ್ ಮಾಡ್ತಿದ್ದಾರೆ, ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾ ನಿಮ್ಮ ಮೇಲೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಅವರು ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ನಿಮಗೆ ಇಲ್ಲಿ ಟೆನ್ಷನ್ ಆಗ್ತಿರ್ಬೋದು, ಎಲ್ಲಿ ಈ ವ್ಯಕ್ತಿ ನನಗೆ ಮೋಸ ಮಾಡಿಬಿಡ್ತಾರೆ ಲೈಫಲ್ಲಿ ಅಂಥೇಳಿ ತುಂಬಾ ಟೆನ್ಷನ್ ಆಗ್ತಾ ಇದೆ. ಓಕೆ, ಸೊ ಡೋಂಟ್ ವರಿ, ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಓಕೆ, ಸೊ ನೀವು ಟೆನ್ಷನ್ ಮಾಡ್ಕೊಂಡಿದ ತಕ್ಷಣ ಪ್ರಾಬ್ಲಮ್ಸ್ ಇಲ್ಲಿ ಸಾಲ್ವ್ ಆಗೋದಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋ ಬದಲಿಗೆ ಆ ಪ್ರಾಬ್ಲಮ್ಸಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಥಿಂಕ್ ಮಾಡಿ. ಓಕೆ, ಓಕೆ.
ಓಕೆ, ಇಲ್ಲಿ ಮೇಷರಾಶಿಯವರ ಪ್ರೆಸೆನ್ಸ್ ಇದೆ. ತುಲಾ ರಾಶಿ, ಕನ್ಯಾ ರಾಶಿ, ಧನಸ್ಸು, ಮೀನ, ವೃಶ್ಚಿಕ, ಕನ್ಯಾ, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇದೆ. ಗಣೇಶ ಆರಾಧನೆ ಮಾಡುವಂಥದ್ದು, ಗಣೇಶ ಟೆಂಪಲ್ಗೆ ಹೋಗುವಂಥದ್ದು, ಅಥವಾ ಇಲ್ಲಿ ನಿಮ್ಮ ಪರ್ಸನ್ ಹೆಸರು ಗಣೇಶ ಜಿ ಇಂದ ಆ್ಯಪ್ಟ್ ಆಗ್ತಾ ಇರೋವಂಥದ್ದು, ನಿಮ್ಮ ಹೆಸರು ಜಿ ಇಂದ ಆ್ಯಪ್ಟ್ ಆಗ್ತಿರೋವಂಥದ್ದು, ಸಮಥಿಂಗ್ ಇಲ್ಲಿ ಗಣೇಶನಿಗೆ ಸಂಬಂಧಪಟ್ಟಂಥ ಹೆಸರನ್ನು ಇಟ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ. ಅಥವಾ ನೀವು ಗಣೇಶ ದೇವರನ್ನು ಇಷ್ಟಪಡ್ತೀರಾ. ಉಪವಾಸ ಮಾಡುವಂಥದ್ದಾಗಿರಲಿ ಅಥವಾ ಗಣೇಶ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋವಂಥದ್ದಾಗಿರಲಿ. ಓಕೆ, ಟ್ಯಾರೋ ಕಾರ್ಡ್ಸಿಂದ ಏನು ಬರ್ತಿದೆ ಅಂಥೇಳಿ ನೋಡೋಣ. ಓಕೆ, Seven of Cups, the Fool, Queen of Pentacle. ಓಕೆ, ಎಸ್ ನೋಡಿ, ಅಫ್ಕೋರ್ಸ್ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ, ತುಂಬಾ ಗಿಲ್ಟಿ ಫೀಲ್ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ರೀಸೆಂಟಾಗಿ ಜಗಳಗಳಾಗಿರ್ಬೋದು. ಜಡ್ಜ್ಮೆಂಟ್ ಬರ್ತಿದೆ, ಬಾಟಮ್ ಆಫ್ ದ ಕಾರ್ಡ್, ಏಸ್ ಆಫ್ ಕಪ್ಸ್. ಡೆಫಿನೆಟ್ಲಿ ಇಲ್ಲಿ ಕೆಲವೊಬ್ಬರಿಗೆಲ್ಲ ಆಲ್ಮೋಸ್ಟ್ ಇಲ್ಲಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನಿಗೋಸ್ಕರ, ಅವರು ರಿಟರ್ನ್ ನಿಮ್ಮ ಹತ್ರ ಬರುವಂಥದ್ದು ಅಥವಾ ನಿಮಗೊಂದು ಕಮಿಟ್ಮೆಂಟ್ ಕೊಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಸಡನ್ನಾಗಿ ಇಲ್ಲಿ ನಿರ್ಧಾರ ತೊಗೊಂಡು ನೀವಿಬ್ಬರು ದೂರ ಆಗಿರುವಂಥದ್ದು, ಅಥವಾ ಸಡನ್ ಏನೋ ಒಂದು ರೀಸನ್ನಿಂದ ನೀವಿಬ್ಬರು ಸಡನ್ನಾಗಿ ದೂರ ಆಗಿರುವಂಥದ್ದು. ಓಕೆನಾ? ಸೊ ಏನು ಸಡನ್ನಾಗಿ ನೀವು ದೂರ ಆದರೆ ಅದೇ ಥರನೇ ಸಡನ್ನಾಗಿ ಮತ್ತೆ ನೀವಿಬ್ಬರು ಒಂದಾಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಇಲ್ಲಿ ತುಂಬ ಜನಕ್ಕೆ ನಿದ್ದೆ ಕೂಡ ಮಾಡ್ತಾ ಇಲ್ಲ ಸರಿಯಾಗಿ, ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ, ಈ ಪ್ರೀತಿ ಏನಾಗ್ಬಿಡುತ್ತೋ ಏನೋ ಅಂಥೇಳಿ. ನಿಮ್ಮ ಪರ್ಸನಿಗೆ ಇಲ್ಲಿ ತುಂಬಾ ಏನು ಹೇಳ್ಬೋದು, ಗಿಲ್ಟಿ ಫೀಲ್ ಆಗ್ತಿದೆ, ನಿಮಗೆ ಹರ್ಟ್ ಮಾಡಿದ್ದೀನಿ ಅಂತ ಹೇಳಿ ಅವ್ರಿಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇದೆ. ಓಕೆನಾ? ಸೊ ಇಲ್ಲಿ ಕೆಲವೊಬ್ರಿಗೆ 1 ವರ್ಷದವರೆಗೂ ಟೈಮ್ ತೊಗೊಳ್ಬೋದು ನಿಮ್ಮ ಪರ್ಸನ್ ರಿಟರ್ನ್ ಬಂದು ನಿಮಗೊಂದು ಕಮಿಟ್ಮೆಂಟ್ ಕೊಡಲಿಕ್ಕೆ ಇರ್ಬೋದು, ಅಥವಾ ನಿಮ್ಮ ಜೊತೆ ರಿಟರ್ನ್ ಅವರು ಮಾತಾಡಲಿಕ್ಕೆ 1 ಇಯರ್ ಆದರೂ ಇಲ್ಲಿ ಎನರ್ಜೀಸ್ ತೋರಿಸ್ತಾ ಇದೆ. ಓಕೆ, ಕೆಲವೊಬ್ರಿಗೆ ಇಲ್ಲಿ 4 to 7 ವೀಕ್ಸಲ್ಲಿ 7 ಮಂತ್ಸಲ್ಲಿ ಬರ್ಬೋದು. ಓಕೆ, ಸೊ ಇಲ್ಲಿ ತುಂಬಾ ಟೆನ್ಷನ್, ಚಿಂತೆ, ಒಂದು ಕನ್ಫ್ಯೂಷನ್ ಮೈಂಡ್ ಆ್ಯಂಡ್ ಏನು ಹೇಳ್ಬೋದು, ಕ್ಲಾರಿಟಿ ಇಲ್ಲ ಇಲ್ಲಿ ಏನು ಮಾಡಬೇಕು ಅನ್ನೋವಂಥದ್ದು. ಓಕೆನಾ? ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಹೆಸರು ಇರ್ಬೋದು ನಿಮ್ಮ ಪರ್ಸನಿಗೆ. ಎಸ್ ಲೆಟರಿಂದ ಸ್ಟಾರ್ಟ್ ಆಗುವಂಥವ್ರು ಇಲ್ಲಿ ತುಂಬ ಜನ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಪ್ರಪೋಸ್ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿದೆ, ಏನು ನಿಮಗೊಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಅವ್ರ ಮೈಂಡಲ್ಲಿದೆ, ಬಟ್ ಆಗ್ತಾ ಇಲ್ಲ. ಸಿಚುವೇಶನ್ ಅವರಿಗೆ ನಿಮಗೆ ಕಮಿಟ್ಮೆಂಟ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಸೊ ಏಂಜಲ್ ಏನು ಹೇಳ್ತಾರೆ ಇದಕ್ಕೆ ನೋಡೋಣ. ಆಗಲೇ ಹೇಳಿದಾಗೆ ಜವಾಬ್ದಾರಿ ಕೂಡ ಅವರಿಗೆ ತುಂಬಾ ಇದೆ ಲೈಫಲ್ಲಿ. ಅಬಂಡೆನ್ಸ್. ಓಕೆ, ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಕೆಲವೊಬ್ಬರಿಗೆ ಇಲ್ಲಿ ಫ್ಯೂ ಮಂತ್ಸ್ ಅಂತ ಹೇಳಿ ಬರ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ಕೆಲವೊಬ್ಬರಿಗೆ ಫ್ಯೂ ಮಂತ್ಸಲ್ಲಿ ಒಂದು ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕಮಿಟ್ಮೆಂಟ್ನೂ ಕೊಡ್ಬೋದು. ಓಕೆನಾ? ಇಲ್ಲಿ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ತುಂಬ ಜನ ಟೆನ್ಷನ್ ಮಾಡಿಕೊಂಡು ಡಿಪ್ರೆಸ್ ಆಗಿರೋವಂಥದ್ದು, ಅಥವಾ ಇದೇ ಟೆನ್ಷನಲ್ಲಿ ಊಟ ಮಾಡ್ದೇನೆ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡ್ದೇನೆ, ನಿದ್ದೆ ಸರಿಯಾಗಿ ಮಾಡ್ದೇನೆ. ಓಕೆನಾ? ತುಂಬಾ ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾ ಇದೆ. ನೀವು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ, ಅವ್ರನ್ನ ತುಂಬಾ ಹಚ್ಕೊಂಡಿದ್ದೀರಾ. ಅವ್ರೀಗ ಸಡನ್ನಾಗಿ ನಿಮ್ಮ ಜೊತೆ ಅವ್ರು ಮಾತಾಡ್ತಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂಥೇಳಿ ತುಂಬಾ ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಸೊ ನಿಮಗೆ ಏನು ಮಾಡಬೇಕು ಅಂತ ದಾರಿ ತೋಚ್ತಾ ಇಲ್ಲ ಈ ಪ್ರೀತಿಯಲ್ಲಿ. ಸೊ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಓಕೆನಾ? ನೀನು ಮೆಡಿಟೇಷನ್ನ ಮಾಡು, ಆಗ ನಿನಗೆ ಆನ್ಸರ್ ಸಿಗುತ್ತೆ ನಿನ್ನ ಲೈಫಲ್ಲಿ ಏನು ಮಾಡಬೇಕು ಅನ್ನೋವಂಥದ್ದು. ಅಬಂಡೆನ್ಸ್ ಬರ್ತಿದೆ. ಓಕೆ, ಸೊ ಆ ಅಬಂಡೆನ್ಸ್ನ ನಿಮ್ಮ ಲೈಫಲ್ಲಿ
ಬರಮಾಡ್ಕೊಳ್ಬೇಕು ಅಂತಿದ್ರೆ ನೀವು ಫಸ್ಟು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು. ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ರೀಕನ್ಸಿಡರ್, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ನಿಮಗೇನು ಹೇಳ್ತಿದೆ, ಏನು ಗೈಡ್ ಮಾಡ್ತಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತೇಳಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ರೊಮ್ಯಾನ್ಸ್ ಏಂಜಲ್ ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. ಪಾಸ್ಟ್ ಲೈಫ್ ರಿಲೇಷನ್ಶಿಪ್. ಎಸ್, ಇಲ್ಲಿ ನೀವಿಬ್ಬರು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ನ ಲೀಡ್ ಮಾಡ್ತಿರ್ಬೋದು. ಓಕೆ, ಸೊ ಇಲ್ಲಿ ಕೆಲವೊಬ್ಬರು ಕಾರ್ಮಿಕ್ ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ. ನ್ಯೂ ಲವ್, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದು ಕಾಣಿಸ್ತಾ ಇದೆ ಈ ಪ್ರೀತಿಯಲ್ಲಿ. ಓಕೆ, ನಿಮ್ಮಿಬ್ರದ್ದು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ನೀವಿಬ್ಬರು ಪಾಸ್ಟ್ ಲೈಫಿಂದನೂ ನೀವಿಬ್ಬರು ಏನೋ ಒಂದು ರಿಲೇಷನ್ಶಿಪ್ಪನ್ನು ಲೀಡ್ ಮಾಡ್ತಾ ಇದ್ದೀರಾ. ಎಕ್ಸ್ಪ್ರೆಸ್ ಯುವರ್ ಲವ್. ನಿಮ್ಮ ಪ್ರೀತಿನ ಅವರು ಇರ್ಬೋದು, ನೀವಿರ್ಬೋದು, ಪ್ರೀತಿನ ಇಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ಇಲ್ಲಿ ಕೆಲವೊಬ್ಬರು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಮಾಡಲಿಲ್ಲ ಕೂಡ. ಓಕೆ, ವೆರಿ ಸೂನ್. ಎಸ್, ಓಕೆ, ಬಾಟಮ್ ಆಫ್ ದ ಕಾರ್ಡ್. ರೀಕನ್ಸಿಲೇಷನ್ ನೋಡಿ ಬರ್ತಾ ಇದೆ, ರೀಕನ್ಸಿಲೇಷನ್ ಅಂಥೇಳಿ. ಓಕೆ, ಡೋಂಟ್ ವರಿ, ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಒಂದು ಕಮಿಟ್ಮೆಂಟ್ ಅಥವಾ ಒಂದು ರೀಕನ್ಸಿಲೇಷನ್, ಒಂದು ನ್ಯೂ ಬಿಗಿನಿಂಗ್. ಓಕೆ, ನ್ಯೂ ಲವ್. ಯಾರೆಲ್ಲ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಹೊಸ ಪ್ರೀತಿನ ಹುಡುಕ್ತಾ ಇದ್ದೀರಾ, ನಿಮ್ಮ ಲೈಫಲ್ಲೂ ಒಂದು ಹೊಸ ಪ್ರೀತಿ ಇರ್ಬೋದು. ಓಕೆನಾ, ವೆರಿ ಸೂನ್ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಬಿಗ್ ಚೇಂಜಸ್ ಆಗ್ತಾ ಇದೆ. ಈ ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ನ ಏನು ಲೀಡ್ ಮಾಡ್ತಿದ್ದೀರಾ, ಈ ಒಂದು ಜನ್ಮದಲ್ಲೂ ಕೂಡ ಆ ಒಂದು ವ್ಯಕ್ತಿ ನಿಮ್ಮ ಲೈಫಿಗೆ ಸಿಕ್ಕಿದ್ದಾರೆ. ಓಕೆನಾ, ಸೊ ಆ ವ್ಯಕ್ತಿ ಜೊತೆಗೆ ನೀವು ರಿಲೇಷನ್ಶಿಪ್ನ ಲೀಡ್ ಮಾಡ್ತಾಯಿದ್ದೀರಾ ಈಗ ಕರೆಂಟ್ ನೀವು ಸಿಚುವೇಶನ್. ಓಕೆನಾ, ಸೊ ವೆರಿ ಸೂನ್ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಪರ್ಸನಿಂದ ಒಂದು ಕಮಿಟ್ಮೆಂಟ್ ಇರ್ಬೋದು, ಪ್ರೀತಿ ಇರ್ಬೋದು, ಸಿಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.